ಯಾರದ್ದೋ ತಪ್ಪಿಗೆ ಮತ್ತಿನ್ಯಾರಿಗೂ ಶಿಕ್ಷೆ. ಮನೆ ಮಾಲೀಕ ಮಾಡಿದಂತಹ ಸಾಲದಿಂದ 17 ಕುಟುಂಬಗಳು ಈಗ ಬೀದಿಗೆ ಬಿದ್ದಿದ್ದಾವೆ. ಮಾಲೀಕನ ಹಣದಾಸೆಗೆ ಬೀದಿಗೆ ಬಂದ 17 ಕುಟುಂಬ. ಬಹುಮಹಡಿ ಕಟ್ಟಡದಲ್ಲಿದ್ದಂತಹ 17 ಮನೆಗಳನ್ನ ಮನೆ ಮಾಲೀಕ ಲೀಸಿಗೆ ಕೊಟ್ಟಿರ್ತಾನೆ. ಕೋಟ್ಯಾಂತರ ರೂಪಾಯಿ ಬ್ಯಾಂಕ್ನಲ್ಲಿ ಸಾಲ ಮಾಡಿಕೊಂಡು ಈಗ ಮಾಲೀಕ ಅಪ್ಸ್ಕ್ಯಾಂಡ್ ಆಗಿದ್ದಾನೆ. ಸಾಲ ಕಟ್ಟಿದ ಕಾರಣ ಅಪಾರ್ಟ್ಮೆಂಟ್ ಸೀಸ್ಗೆ ಈಗ ಮುಂದಾಗಿದೆ ಬ್ಯಾಂಕ್. ಪೊಲೀಸ್ ಭದ್ರತೆಯೊಂದಿಗೆ ಸೀಸ್ ಮಾಡಲಿಕ್ಕೆ ಬ್ಯಾಂಕ್ನ ಸಿಬ್ಬಂದಿಗಳು ಬಂದುಬಿಟ್ಟಿದ್ದಾರೆ. ಈ ಸಂದರ್ಭದಲ್ಲಿಯೇ ಗೊತ್ತಾಗಿದ್ದು ಮನೆ ಮಾಲೀಕ ಮಾಡಿರುವಂತಹ ಮೋಸ. ಬ್ಯಾಂಕ್ ಸಾಲ ಕಟ್ಟಿಲ್ಲ, ಹಾಗಾಗಿ ಮನೆಯನ್ನು ಸೀಸ್ ಮಾಡೋದಕ್ಕೆ ಪೊಲೀಸವ್ರನ್ನ ಜೊತೆಗೆ ಬ್ಯಾಂಕ್ನವ್ರು ಬಂದಿದ್ದಾರೆ. ಈ ಸಂದರ್ಭದಲ್ಲಿ 17 ಜನ ಏನು ಲೀಸಿಗಿದ್ರು ಈ ಬಿಲ್ಡಿಂಗ್ನಲ್ಲಿ ಅವರೆಲ್ಲರೂ ಕೂಡ ಗಾಬರಿ ಆಗಿಬಿಟ್ಟಿದ್ದಾರೆ. ಅವರಿಗೆ ಆ ವಿಚಾರನೇ ಗೊತ್ತಿಲ್ಲ. ಪೊಲೀಸವರು ಬ್ಯಾಂಕ್ ಸಿಬ್ಬಂದಿಗಳು ಬಂದ ಮೇಲೆ ಗೊತ್ತಾಗಿದ್ದು. ಹಾಗಾಗಿ ಈಗ ಕಂಗಾಲಾಗಿಬಿಟ್ಟಿದ್ದಾರೆ. ಅಟ್ಲೀಸ್ಟ್ ಒಂದಿಷ್ಟು ದಿನ ಸಮಯ ಕೊಡಿ, ಓಮ್ನರ್ ಬರೋವರೆಗೂ ಮಾತನಾಡೋವರೆಗೂ ಟೈಮ್ ಕೊಡಿ ಅಂಥೇಳಿ ಮನೆಯಲ್ಲಿ ಬಾಡಿಗೆಗಿರೋರು ಕೇಳ್ಕೊಂಡಿದ್ದಾರೆ. ಸುಧಾ ಎಂಬುವವರಿಗೆ ಸೇರಿದಂತಹ ಅಪಾರ್ಟ್ಮೆಂಟ್ ಇದು ಅನ್ನೋದು ಗೊತ್ತಾಗ್ತಾ ಇದೆ. ಪ್ರತಿ ಮನೆಯಿಂದ 10 ರಿಂದ 35 ಲಕ್ಷ ರೂಪಾಯಿಯನ್ನು ಪಡೆದುಕೊಂಡಿದ್ದಾರೆ ಮನೆ ಓನರ್ ಲೀಸಿಗೆ. ನಿವಾಸಿಗಳಿಗೆ 2 ದಿನ ಸಮಯವನ್ನು ಕೊಡಿ ಅಂಥೇಳಿ ಈಗ ಬ್ಯಾಂಕ್ ಸಿಬ್ಬಂದಿ ಹೇಳ್ಬಿಟ್ಟು ಹೋಗಿದ್ದಾರೆ. ಲಕ್ಷವನ್ನು ಕೊಟ್ಟು ಮನೆಯನ್ನು ಕಳೆದುಕೊಳ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಂಗಾಲಾಗಿಬಿಟ್ಟಿದ್ದಾರೆ. ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇತ್ತ ಮನೆ ಓನರು ಫೋನ್ ಸ್ವಿಚ್ ಆಫ್, ಕೈಗೂ ಕೂಡ ಸಿಗ್ತಾ ಇಲ್ಲ. 7 ಬ್ಯಾಂಕ್ನಿಂದ ಪಡೆದಿದ್ದಂಥ ಸಾಲವನ್ನ ವಾಪಸ್ ನೀಡದೇ ಇರುವಂತಹ ಕಾರಣಕ್ಕಾಗಿ ಮನೆಯಲ್ಲಿದ್ದಂತಹ ವಸ್ತುಗಳಂದ್ರೆ ಭೋಗ್ಯಕ್ಕೆ ಪಡೆದಿದ್ದಂತಹ ಮನೆ ಏನಿತ್ತು ಅದನ್ನ ಕಂಪ್ಲೀಟ್ ಆಗಿ ಈಗ ಸೀಸ್ ಮಾಡೋದಕ್ಕೆ ಬ್ಯಾಂಕ್ನವರು ಬಂದಿದ್ದಾರೆ. ಗಮನಿಸ್ತಾ ಇದ್ದೀರಿ, ಇದು ಚಂದ್ರ ಲೇಔಟ್ನ ಗಂಗೊನಹಳ್ಳಿ ಏನಿದೆ ಅಲ್ಲಿರುವಂತಹ ಕಟ್ಟಡ. ಸುಧಾ ಅನ್ನುವಂಥವ್ರ ಹೆಸರಲ್ಲಿ ಇದ್ದಂಥ ಈ ಕಟ್ಟಡ ಏನಿದೆ, ಈ ಕಟ್ಟಡದಲ್ಲಿ ಸುಮಾರು 17ಕ್ಕೂ ಹೆಚ್ಚು ಕುಟುಂಬಗಳು ಈ ಬಿಲ್ಡಿಂಗ್ ನಲ್ಲಿ ವಾಸವಾಗಿದ್ವು. ದೊಡ್ಡ ಒಂದು ಅಪಾರ್ಟ್ಮೆಂಟ್ ರೀತಿಯಲ್ಲೇ ಇರುವಂತಹ ಕಟ್ಟಡ ವಾಸವಾಗಿದ್ದಂತಹ ಇದರಲ್ಲಿ ಕಳೆದ 7 ವರ್ಷಗಳ ಹಿಂದೆ ಸುಧಾ ಅನ್ನುವಂಥವ್ರು ಈ ಕಟ್ಟಡವನ್ನ ಕಟ್ಟಿರ್ತಾರೆ. ಕಟ್ಟಡವನ್ನ ಕಟ್ಟುವಂತ ಸಂದರ್ಭದಲ್ಲಿ ಸಾಲವನ್ನ ಬ್ಯಾಂಕ್ನಿಂದ ಪಡೆದು ಕಟ್ಟಡವನ್ನ ನಿರ್ಮಾಣ ಮಾಡಿರ್ತಾರೆ. ಅದಾದ ಬಳಿಕ 17 ಮನೆ ಇದೆಯಲ್ಲ, ಎಲ್ಲರಿಗೂ ಬಾಡಿಗೆ ಭೋಗ್ಯಕ್ಕೆ ಮನೆಗಳನ್ನ ಕೊಟ್ಟಿರ್ತಾರೆ. 10 ಲಕ್ಷದಿಂದ 35 ಲಕ್ಷದವರೆಗೂ ಕೂಡ ಹಣವನ್ನ ನೀಡಿ ಭೋಗ್ಯಕ್ಕೆ ಹಣವನ್ನ ಪಡೆದು ಮನೆಗಳನ್ನ ಕೊಟ್ಟಿರ್ತಾರೆ. ಸದ್ಯ ಈಗ ಆ ಹಣವನ್ನ ವಾಪಸ್ ಕೊಟ್ಟಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಬಡ್ಡಿ ಎಲ್ಲವೂ ಸೇರಿ ಬ್ಯಾಂಕಿಗೆ ಅವರು ನೀಡಬೇಕಿರುವಂಥ ಸಾಲ 4 ಕೋಟಿಯನ್ನ ದಾಟಿದೆ. EMI ಅನ್ನ ಕಟ್ತಾ ಇರುವಂಥ ಕಾರಣಕ್ಕಾಗಿ ಬ್ಯಾಂಕ್ನವರು ಬಂದು ಮನೆಗಳನ್ನ ಸೀಸ್ ಮಾಡಿದರೆ ಒಂದಷ್ಟು ನಿವಾಸಿಗಳು ಮನೆ ಒಳಭಾಗದಲ್ಲಿ ಸಿಲುಕಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನ ಮಾಡ್ತೀನಿ. ಗಮನಿಸ್ತಾ ಇದ್ದೀರಿ, ಅವ್ರ ಮನೆ ಬೀಗಗಳನ್ನ ಹಾಕಿ ಹೋಗಿದ್ದಾರೆ. ಸೊ ಅವರೆಲ್ಲರೂ ಕೂಡ ಮನೆ ಒಳಭಾಗದಲ್ಲೇ ಸಿಲುಕಿದ್ದಾರೆ. ಮನೆಯಿಂದ ಆಚೆ ಬರೋದಿಕ್ಕೆ ಆಗ್ತಲ್ಲ. ಪುಟ್ಟ ಮಕ್ಕಳುಗಳು ಕೂಡ ಮನೆ ಒಳಭಾಗದಲ್ಲಿದೆ. ಯಾರು ಕೂಡ ಆಚೆ ಬರೋದಿಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿ ಇದೆ. ಈಗಿರ್ಬೇಕಾದ್ರೆ ಒಂದಷ್ಟು ಜನರಿಗೆ ವಾರ್ನಿಂಗ್ ಅನ್ನ ಕೊಟ್ಟು 2 ದಿನದಲ್ಲಿ ಮನೆಯನ್ನ ಖಾಲಿ ಮಾಡಬೇಕು ಅಂತ ಹೇಳಿ ಬ್ಯಾಂಕ್ನವರು ಹೋಗಿದ್ದಾರೆ. ಮಾತನಾಡಿಸ್ತೇನೆ, ಇಲ್ಲಿನ ನಿವಾಸಿಗಳಿದ್ದಾರೆ. ಏನಾಯ್ತಮ್ಮ, ಯಾಕೆ ಒಳಗಡೆ ಇದ್ದೀರಿ? ಸರ್, ನಾನು ಹೊರಗಡೆ ಇಟ್ಟು ಸರ್, ನನಗೆ ಏನು ಗೊತ್ತು ಅವ್ರ ಮೇಲೆ ಬರ್ತಾರೆ ಅಂತ ಮೇಲೆ ಬಡಿ ಅವರು ಟ್ರ್ಯಾಕ್ ತಗೊಬನ್ನಿ ಇಲ್ಲ ಹೊಡ್ಬಿಟ್ಟು ಮಕ್ಕಳು ಎಲ್ಲ ಹೊಡ್ಬಿಟ್ಟು ಸರ್ ನಾನೆಲ್ಲ ಭಯ ಬಿಡ್ಸಿದ್ದು. ಓಕೆ, ಯಾಕಂತೆ ನಿಮ್ಮನ್ನ ಕೂಡಾಕಿರೋದು? ಯಾಕಂತೆ, ಏನ್ ಹೇಳ್ತಾ ಇದಾರೆ? ಮನೆ ಬಿಟ್ಟು ಆಚೆ ಹೋಗಿ ಅಂತ ಹೇಳ್ಬಿಟ್ಟು ಅವ್ರೆ. ನಾನು ಎಲ್ಲೋಗ್ಲಿ ಸರ್, ಎಲ್ಲೋಗಿ ಸಂಸಾರ ಮಾಡಿ ಸರ್, ನಾನು ಪ್ರೆಗ್ನೆಂಟ್ ಆಗಿದ್ದೀನಿ, ಎಲ್ಲೋಗ್ಲಿ ಸರ್, ನನಗೆ ಮನೆ ಬಿಟ್ಟು ಏನು ಇಲ್ಲ ಸರ್. ಯಾರ್ಯಾರು ಇದ್ರಿ ಮನೇಲಿ? ನಾನು, ನನ್ನ ಅಪ್ಪ, ನನ್ನ ಅಮ್ಮ, ನನ್ನ ಅಕ್ಕ, ನನ್ನ ತಮ್ಮ. ಓಕೆ, ಈಗ ಬೀಗ ಹಾಕಿರೋಂಥವ್ರು ಬ್ಯಾಂಕ್ ಅವ್ರು ಬೀಗ ಹಾಕಿರೋದ, ನೀವು ಒಳಗಡೆಯಿಂದ ಬೀಗ ಹಾಕೊಂಡ್ರದ? ನಾನು ಫಸ್ಟ್ ಬೀಗ ಹಾಕೊಂಡೆ ಒಳಗಡೆ ಇತ್ತು ಸರ್. ಅವ್ರ ಆಚೆಯಿಂದ ಬನ್ನಿ ಓಪನ್ ಮಾಡಿ ಅಂತ ಹೇಳಿ ನಾನು ಎಲ್ಲೋಗ್ಲಿ ಸರ್, ನಾನು ಮನೆ ಬಿಟ್ಟು ನಾನು ಫೋರ್ಸ್ ಮಾಡಿ ನಾನು ಓಪನ್ ಮಾಡ್ಲಿಲ್ಲ ಅಲ್ವಾ, ಅದಕ್ಕೋಸ್ಕರ ಅವರು ಎಲ್ಲ ರ್ಯಾಟ್ ತಗೊಂಡ್ಬಿಟ್ಟು ಬಡ್ಬಿಟ್ಟು ಸರ್, ಎಲ್ಲ ಬಡ್ಬಿಟ್ಟು ಅದು ಡೋರ್ ಎಲ್ಲ ಇದ್ ಮಾಡ್ಬಿಡ್ತಾರೆ ಸರ್. ಅಂದ್ರೆ ಈಗ ನೀವು ಬೈಕ್ಗೆ ಬಾಗ್ಲನ್ನ ಹಾಕೊಂಡಿರೋಂಥದ್ದು ಒಳಗಡೆಯಿಂದ? ಈಗ ನಾನು ಒಳಗಡೆನೆ ಇತ್ತು ಸರ್, ಬಾಗ್ಲಿ ಆಗ್ಲಿ ಅವ್ರ ಆಚೆಯಿಂದ ಬಂದ್ಬಿಟ್ಟು ಸರ್ ಬಾಗ್ಲು ಓಪನ್ ಮಾಡಿ ನಾನು ಮನೆ ಖಾಲಿ ಮಾಡಿ ಹೋಗಿ ಅಂತ. ಮನೆ ಮಾಲೀಕ ಮಾಡಿದಂತಹ ತಪ್ಪಿಗೆ ಈಗ ಮನೆಯಲ್ಲಿ ಲೀಸಿಗೆ ಬಂದವರು ಒದ್ದಾಡಬೇಕಾದಂತಹ ಪರಿಸ್ಥಿತಿ. ಆ ಕಡೆ 4 ಕೋಟಿ ರೂಪಾಯಿ ಸಾಲ, ಈ ಕಡೆ ಇವರಿಂದ ಲಕ್ಷ ರೂಪಾಯಿ ಪೀಕೊಂಡು ಮನೆ ಮಾಲೀಕ ಅಪ್ಸ್ಕ್ಯಾಂಡ್ ಆಗಿದ್ದಾನೆ. ಯಾರ ಕೈಗೂ ಸಿಗದೇನೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ಈಗ ಬ್ಯಾಂಕ್ನವ್ರು ಮನೆ ಮುಂದೆ ಬಂದು ನೋಟಿಸ್ ಅಂಟಿಸಿದಾಗಲೇ ಗೊತ್ತಾಗಿದ್ದು 2 ದಿನಗಳ ಕಾಲ ಟೈಮ್ ಕೊಟ್ಟಿದ್ದಾರಂತೆ. ಏನು ಮಾಡೋದು ಅಂಥೇಳಿ ಈಗ ಅವರ ಪ್ರಶ್ನೆ.